ಸಾಕಾಗೋಷ್ಟು ನೆನಪುಗಳನ್ನ ಕೊಟ್ಟಿದ್ದೀರಾ, ಮಿತಿ ಮೀರಿದ ಖುಷಿ ಕೊಟ್ಟಿದ್ದೀರಾ. ಆದರೆ ಅದನ್ನೆಲ್ಲ ಅನುಭವಿಸೋಕ್ಕಿಂತ ಮುಂಚೆ ಹೀಗೆ ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ರೆ ನಾನು ಹೇಗೆ ತಡ್ಕೊಳ್ಳಿ ಅಮೃತ ಅವರೇ? ನೀವು ನನ್ನ ಜೀವನದಲ್ಲಿ ಅಮೃತಧಾರೆಯಾಗಿರ್ತೀರಾ ಅಂತ ಅನ್ಕೊಂಡಿದ್ದೆ. ಈಗ ಬರಿಗೈ ಬಿಟ್ಟು ಹೋಗಕ್ಕೆ ಹೇಗೆ ಮನಸ್ಸು ಬರುತ್ತೆ? ಎರಡು ಮನೆಗಳ ನಡುವೆ ಗೋಡೆ ಇರಬೇಕು, ಅದು ಅಗತ್ಯ. ಆದರೆ ಎರಡು ಮನಸ್ಸುಗಳ ನಡುವೆ ಅನುಬಂಧ ಉಳಿಬೇಕು ಅಂತಂದ್ರೆ ಪರದೆ ಇರಬಾರ್ದು. ನೀವು ಗೋಡೆನೇ ಕಟ್ಬಿಟ್ಟು ಹೋಗ್ತಾ ಇದ್ದೀರ, ಅದನ್ನ ದಾಟ್ಕೊಂಡು ಹೇಗೆ ಬರಲಿ? ಆಕಾಶದಲ್ಲಿ ಚಂದ್ರನೇ ಇಲ್ಲ ಅಂದಮೇಲೆ ಬೆಳೆದಿಂಗಳನ್ನ ಹೇಗೆ ಅನುಭವಿಸಕ್ಕಾಗತ್ತೆ? ಆ ನಿಮ್ಮ ನಗು, ಮಾತು, ನಡೆ ಅದನ್ನೆಲ್ಲ ನಾನು ತುಂಬಾ ಮನಸ್ಸಿಗೆ ಹಚ್ಕೊಂಡ್ಬಿಟ್ಟಿದ್ದೀನಿ. ಅದೊಂದು ಹೊರಗೆ ಬರೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ನನ್ನ ಮನಸ್ಸು ಅದಕ್ಕೆ ಒಪ್ಪಿಗೆನೆ ಕೊಡಲ್ಲ. ಇದು ಯಾವ ವಿಷಯನೂ ಲಕ್ಕಿ ಗೊತ್ತಿಲ್ಲ. ಲಕ್ಕಿ ಗೊತ್ತಿದ್ದಿದ್ರೆ ಅವಳೇ ಮುಂದೆ ನಿಂತೆಲ್ಲ ಸರಿ ಮಾಡಿರೋಳು. ಈಗಲೂ ಕಾಲ ಮಿಂಚಿಲ್ಲ. ಅವಳಿಗೊಂದು ಫೋನ್ ಮಾಡಲ? ಬೇಡ, ಅವಳಿಗೆ ವಿಷಯ ಗೊತ್ತಾದ್ರೆ ಎಲ್ಲ ಬಿಟ್ಟು ನಮ್ಮನ್ನು ಒಂದು ಮಾಡಕ್ಕೆ ನಿಂತ್ಬಿಡ್ತಾಳೆ. ಅವಳಿಗೆ ತೊಂದರೆ ಕೊಡೋದು ಬೇಡ.